ಅವನ್ ಸುದ್ದಿಗೆ ಹೋಗದೆ ಇರೋದೇ ಒಳ್ಳೇದು. ಮಾವ, ತಪ್ಪ ಮೇಲೆ ತಪ್ಪು ಮಾಡ್ತಿರೋದು ನಿಮ್ ತಮ್ಮನೇ ಹೊರತು ನಿಮ್ ಮಗ ಅಲ್ಲ. ಸ್ವಲ್ಪನೂ ಮನಸಾಕ್ಷಿ ಮಾನವೀಯತೆ ಇಲ್ದೇನೆ ದುಡ್ಡಿನ ಆಸೆಗೆ ನೂರಾರು ಮಕ್ಕಳು ಓದೋ ಸ್ಕೂಲ್ನ ಹೇಗಂದ್ರೆ ಕಟ್ಸಿದ್ರೆ ಹೇಗೆ? ಮಾವ, ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡಕ್ಕೆ ಇದು ದುಡ್ಡಿನ ವಿಷಯ ಅಲ್ಲ. ನೂರಾರು ಮಕ್ಕಳು ಜೀವನದ ಪ್ರಶ್ನೆ, ಅವ್ರ ಭವಿಷ್ಯದ ಪ್ರಶ್ನೆ. ಬಿಲ್ಡಿಂಗ್ ಬಿದ್ದು ಮಕ್ಕಳ ಜೀವಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ಯಾರು ಹೊಣೆ? ಮಾವ, ಈ ವಿಷಯದಲ್ಲಿ ನಿಮ್ಮ ಮಗ ಮಾಡ್ತಿರೋದು ಸರಿಯಾಗೇ ಇದೆ. ಅದಕ್ಕೆ ನಾನು ನಿಮ್ಮ ಮಗನ ಪರವಾಗೇ ಮಾತಾಡ್ತಿರೋದು. ಇದ್ರ ಮೇಲೂ ನಿಮ್ಮ ತಮ್ಮನ ಮಗಳು ಏನಾದರೂ ಸಮಸ್ಯೆ ಮಾಡಿದ್ರೆ ಇದನ್ನು ಹೇಗೆ ಡೀಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವ್ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸರಿ ಅಮ್ಮ. ಏನೋ ನೀನಿದೆಯಾ ಅನ್ನೋ ಧೈರ್ಯದ ಮೇಲೆ ನಾವು ಧೈರ್ಯವಾಗಿದ್ದೀವಮ್ಮ. ಅಜ್ಜಿ, ನಮ್ಮ ಜೊತೆ ದೇವ್ರಿದ್ದಾನೆ, ನೀವು ಭಯ ಪಡಬೇಡಿ. ಅತ್ತಿಗೆ, ಇವಾಗ ನಿಮ್ಮಪ್ಪ ಹೆಂಗಿದ್ದಾರೆ? ಅಯ್ಯೋ, ಈ ಗಡಿಬಿಡಿಯಲ್ಲಿ ಯಾವಾಗ ಬಂದೆ ಅಂತ ಕೇಳೋದೇ ಮರೆತುಬಿಟ್ಟೆ. ಸಪ್ತಮಿ, ವೆಂಕಟು ಈಗ ಹೇಗಿದ್ದಾನಮ್ಮ? ಪರವಾಗಿಲ್ಲ ಮಾವ, ಆದರೆ ಮನೇಲೇ ಇರಬೇಕು ಅಂತ ಅವ್ರಿಗೆ ಸ್ವಲ್ಪ ಹಿಂಸೆ ಅಷ್ಟೆ. ಹೌದಮ್ಮ, ಯಾವಾಗಲೂ ಕೆಲಸ ಅಂತ ಓಡಾಡ್ಕೊಂಡಿದ್ದವನಿಗೆ ಈಗ ಮನೇಲಿ ಸುಮ್ಮನೆ ಕೂತಿರೋದು ಕಷ್ಟನೇ ಅಮ್ಮ. ನಾನು ಯಾವಾಗಲಾದ್ರೂ ಒಂದ್ಸಲ ಫ್ರೀ ಮಾಡ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ ಮಾವ, ನೀವು ಹೋದ್ರೆ ಅಪ್ಪನೂ ಸಮಾಧಾನ ಹಾಕ್ತಾರೆ. ನೀವು ಹೋಗಿ ಬನ್ನಿ. ಏನೇ ವಾಟರ್ ಕ್ಯಾನ್ ಹಾಕೋಳೆ? ನೀನು ನಮ್ಮ ಯೋಗರಾಜನ್ನು ಮಂಜರಿನೂ ಡೀಲ್ ಮಾಡ್ತೀಯಾ? ನಿಂಗೆ ಅಷ್ಟೊಂದು ಕೊಬ್ಬ? ಅದಕ್ಕೂ ಮೊದಲು ನಾನು ನಿನ್ನ ಬೇಟೆ ಆಡಿ ಹೇಗೆ ಮೂಲೆಯಲ್ಲಿ ಕೂರಿಸ್ತೀನಿ ಅಂತ ನೋಡ್ತಾ ಇರು. ನಾಗರಾಜ, ಕಾಫಿ ಪುಡಿ ಬರ್ದಿಯಾ? ಬರ್ದಿದ್ದೀನಮ್ಮ. ತೊಗರಿ ಬೇಳೆ ಬರ್ದಿದ್ದೀನಿ, ವಾರಕ್ಕಾಗೋಷ್ಟು. ಮಾವ, ಮನೆಗೇನೇನು ದಿನಸಿ ಬೇಕು ಎಲ್ಲ ಲಿಸ್ಟ್ ಮಾಡಿದ್ದೀರಾ? ಲಿಸ್ಟ್ ಇಲ್ಲೇ ಇದೆಯಮ್ಮ. ನೀನು ಹೊರಟೇ ಬಿಟ್ಟಿಯಾ? ಹಾ, ತಗೋಮ್ಮ. ಸಪ್ತಮಿ, ಶ್ರೀಮಂತು ಹೇಳಿದ್ದಿನ ನೆನಪಲ್ಲಿಟ್ಕೋ. ಇರೋದ್ರಲ್ಲಿ ಹೈ ಬಜೆಟ್ ಅಂದ್ರೆ ದಿನಸಿ ಖರ್ಚೆ. ಆ ದಿನಸಿ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮಾಡಮ್ಮ. ಸರಿ ಮಾವ, ನೀವು ತಲೆ ಕೆಡಿಸ್ಕೋಬೇಡಿ. ವಿಭಾ, ಬಾ ಪುಟ್ಟ, ಹೋಗೋಣ. ಹಾ ಅತ್ತಿಗೆ, ನಾನು ರೆಡಿ. ಇದೇ ಬ್ಯಾಗ್ ಅಲ್ವಾ ನೀವು ಹೇಳಿದ್ದು? ಹೌದು. ಜಾನ್ವಿನ ಕರ್ಕೊಂಡು ಹೋಗ್ಬೋದಲ್ಲ? ಮಾವ, ಜಾನ್ವಿ ಯಾಕೋ ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ಲು, ಅದಕ್ಕೆ ನಾನು ವಿಭಾನ್ ಕರ್ಕೊಂಡು ಹೋಗ್ತೀನಿ. ಹೋಗಿ ಬರ್ತೀವಿ. ಸರಿ ಅಮ್ಮ. ಬಾ. ಸಪ್ತಮಿ, 1 ನಿಮಿಷ ಕಣಮ್ಮ. ಹೇಳಿ ಅಮ್ಮ. ಅಂಗಡಿಗೆ ಹೊರಟ್ಯಾ? ಹೌದಮ್ಮ, ಯಾಕೆ? ಅದು ನನಗೇನೋ ಬೇಕಿತ್ತಮ್ಮ. ಹೋಗ್ಲಿ ಬಿಡಮ್ಮ, ಸುಮ್ಮನೆ ನನ್ನಿಂದ ನಿಮ್ಮೆಲ್ಲರಿಗೂ ಯಾಕೆ ತೊಂದರೆ? ಅದೇನು ಹೇಳಿ ಅಮ್ಮ. ಅದು ನನಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಾಗಿತ್ತು. ಎಲ್ಲಾನು ಒಂದು ಅರ್ಧ ಕೆಜಿ ತಗೊಂಡು ಬಂದರೆ ಸಾಕು. ಏನ ಅರ್ಧ ಕೆಜಿನಾ? ನಿನಗೂ ನಿನ್ ಮಗನ್ಗೆ ಬಿಟ್ಟಿ ಊಟ ಹಾಕ್ತಾ ಇರೋದೇ ಹೆಚ್ಚು, ಅದ್ರಲ್ಲಿ ಬೇರೆ ಡ್ರೈ ಫ್ರೂಟ್ಸ್ ಬೇಕಾ ನಿನ್ಗೆ? ಮೊದಲೇ ತಿಂದು ಒಳ್ಳೆ ಗೇಂಡ ಮೃಗ ಬೆಳೆದಿದೆಯಲ್ಲ, ಇನ್ನು ಡ್ರೈ ಫ್ರೂಟ್ಸ್ ಬೇಕೇನೆ ನಿನ್ಗೆ? ಇದಾದ್ಮೇಲೆ ಇನ್ನು ತಿಂದು ಊದ್ಕೋಬೇಕಾ? ಬಾಯಿ ಮುಚ್ಕೊಂಡಿದ್ರೆ ಸರಿ. ಸಪ್ತಮಿ, ಯಾರಿಗೇನೂ ತರಬೇಡ. ಆ ಲಿಸ್ಟಲ್ಲಿ ಏನಿದೆಯೋ ಅದು ಮಾತ್ರ ತಗೊಂಡ್ ಬಾ. ಅಮ್ಮ, ನನ್ನನ್ನು ಯಾಕಮ್ಮ ಬೈತ್ಯಾ? ಸಪ್ತಮಿ ಏನು ಬೇಕೋ ಕೇಳಿ ಅಂತ ಹೇಳಿದ್ದಕ್ಕೆ ನಾನು ಕೇಳಿದ್ದು. ಆಹಾ, ಏನ್ ಡ್ರಾಮಾ ಮಾಡ್ತೀಯೆ? ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಕೊಟ್ಟು ದುಡ್ಡಲ್ಲಿ ಇದನ್ನೆಲ್ಲ ಹೇಗಪ್ಪ ನಿಭಾಯಿಸೋದು ಅಂತ ಅವಳು ತಲೆ ಕೆಡ್ಸ್ಕೊಂಡಿದ್ರೆ ನಿಂದು ಬೇರೆ ಕಾಟ. ಸಪ್ತಮಿ, ಇವಳಿಗೆ ಡ್ರೈ ಫ್ರೂಟ್ಸು ಗಿಫ್ಟ್ಸು ಏನೂ ತರಬೇಡ. ಒಂದಿಷ್ಟು ಇಲಿ ಪಾಷಾಣ ತಂದು ಕೊಟ್ಬಿಡು, ಒಂದೇ ಸಲ ತಿಂದು ಸತ್ತು ಹೋಗ್ಲಿ. ಅಜ್ಜಿ,
ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಪಾಪ ಏನೋ ಕೇಳ್ತಿದ್ದಾರೆ, ಹೋಗ್ಲಿ ಬಿಡಿ. ಅಲ್ಲಮ್ಮ, ಅದು ಖರ್ಚು. ಮಾವ, ಅದಕ್ಕೆಲ್ಲ ಏನ್ ಜಾಸ್ತಿ ಖರ್ಚಾಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೋತೀನಿ. ಅಮ್ಮ, ನಿಮ್ಗೆ ನಾನು ಡ್ರೈ ಫ್ರೂಟ್ಸ್ ತಗೊಂಡ್ ಬರ್ತೀನಿ, ಸರಿನಾ? ಸಪ್ತಮಿ, ಜಾಸ್ತಿ ಏನ್ ಬೇಡಮ್ಮ. ಆಗ್ಲೇ ಹೇಳ್ದಾಗೆ ಎಲ್ಲ ಒಂದು ಅರ್ಧ ಕೆಜಿ ತಗೊಂಡ್ ಬಾ. ನಾನು ಅದಕ್ಕಿಂತ ಜಾಸ್ತಿ ತಿನ್ನಲ್ಲ. ಸರಿ ಅಮ್ಮ, ವಿಭಾ ಹೋಗೋಣ. ಅಪ್ಪ ಹಾ. ಬಾಯ್. Bye, bye. ಅಜ್ಜಿ ಬಾಯ್. ನನ್ನ ಅತ್ತಿಗೆ ಹತ್ರ ಚಾಕ್ಲೇಟ್ ಕೊಡ್ಸ್ಕೊಂತೀನಿ. ಸರಿ ಅಮ್ಮ, ಇದೊಂದು ಬೇರೆ ಖರ್ಚು. ನಡಿ ಹೋಗೋಣ.